ನನ್ನ ಪ್ರಕಾರ ಅಂತ ಡಿಕೋಡ್ ಮಾಡ್ಬೇಕನ್ನೋಂಥದ್ದು ಏನು ಇಲ್ಲ ಸಿನಿಮಾ. ನಾನು ನೀನು ಅನ್ನುವಂತ ಕಾನ್ಸೆಪ್ಟ್ ಬಿಟ್ಟು ಯಾವಾಗ ಹೊರಗಡೆ ಬರ್ತಾರೆ. ಎಲ್ಲರೂ ಯೋಚನೆ ಮಾಡಕ ಸಿನಿಮಾ ನೋಡಕ್ ಎಲ್ರು ಮಾಡ್ಲಂತ ಹೇಳ್ತಾರೆ. ಅಭಿಮಾನ ತಪ್ಪಲ್ಲ, ಅಂದಾಭಿಮಾನ ತಪ್ಪಲ್ಲ. ಸರ್ ಒಂದು ಕೂದಕ್ಕೊಂಡ್ರೆ ನಮ್ಗೆ ತಡ್ಕೊಳಕ ಹಂಗೆ ಕೋಟಿ ಗಟ್ಟಲೆ ಅಭಿಮಾನಿಗಳು ಸರ್. ಈಗ ಉಪ್ಪಿ ಸರ್ ಫ್ಯಾನ್ಸ್ ಅಂತ ನಾವು ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಉಪ್ಪಿ ಸರ್ ಇಂಟೆಲಿಜೆನ್ಸ್ ಅವ್ರು ಇರ್ತಾರೆ 100%. ನಮ್ಮ ಮನಸ್ಸಿನಾಗ ಏನೇ ತಿಳಿದೈತಲ್ಲ ಅದ ಅವ್ರ ಮನಸ್ಸಿನಾಗ ತಿಳ್ಬೇಕು. ನಾ ಹೇಳಿ ನಿಂಗ ಉಪ್ಪಿ ಸರ್ ಇವರು ಹಂಗ ಫ್ಯಾನ್ಸ್ ನೋಡ್ರಿ ನಿಮ್ಮಿಂದ ಇನ್ನ ಎಷ್ಟು ನಮಗ್ ಫೋಕಸ್ ಸಿಗೈತಿ ಸರ್. ಅಂದ್ರೆ ಲಾಸ್ಟ್ ಓಕೆ ಎಲ್ಲ ಮಾಡಕ್ ಬರಂಗಿಲ್ಲ ಸರ್. ನಮ್ ತಮ್ಮ ಕೆಟ್ಟಲ್ರಿ. ಇದು ಸಿಂಬಾಲಿಕ್ ನೋಡಿದಾಗ ನಾವು ಬದಲಾವಣೆ ಆಗೋದೇ. ಬಜೆಟ್ ಕೊಡ ಅಂತ ಏನಾದ್ರು ಡಿಫ್ರೆನ್ಸ್ ಆತು ಏನ್ ಅನ್ಸುತ್ತೆ? ಗ್ರೀನ್ ಮ್ಯಾಟ್ ವಿಜುವಲ್ ನೋಡಿದಕ್ಕಿಂತ ರಿಯಲ್ ಲೊಕೇಶನ್ ಹಿಂದ್ ಬಂದಿದ್ದ ಸಿನಿಮಾಗಳು ನೋಡಿದಾಗ ಏನ್ ಡಿಫ್ರೆನ್ಸ್ ಐತೆ? ಅದನ್ನ ಯೂಸ್ ಮಾಡ್ಕೊಂಡು ಹೊಸ ವಿಷಯ ಹೇಳಿದ್ರು ಸರ್. ಅದ್ ಯೂಸ್ ಮಾಡ್ಕೊಂತ ಹೇಳಿದ್ರೆ ಇನ್ನ ಎಫೆಕ್ಟಿವ್. ನಮ್ಗ್ ಫಸ್ಟ್ ಉಪ್ಪಿ ಸರ್ ಬಂದ್ರೆ ನಾವು ಫಸ್ಟ್ ಕೇಳೋ ಕ್ವಶನ್ ಇದೆ, ಸರ್ ನೀವ್ ಯಾಕೆ ಈ VFX ಅದನ್ನ ದೊಡ್ಡ ಮಾಡಕ್ ಹೋದ್ರಿ? ಏನೋ ವಿಷಯನೇ ಬೇರೆ ಇರ್ತದೆ. ಅದೇನೋ ವಿಷಯ ಬೇರೆ ಇರ್ತೈತಿ. ಅದ್ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಹೇಳ್ಬೇಕ್ರಿ ಉಪ್ಪಿ ಸರ್. ನಾನ್ ಸರಿನಾ ನೀನ್ ತಪ್ಪ. ಓಕೆ ಫ್ರೆಂಡ್ಸ್, ಮುಗಿತು. ನಾವು ಜನರಿಗೆ ತೋರಿಸ್ಬೇಕು. ಆ ಸೌಂಡ್ ನನಗೆ ಡಿಸ್ಟ್ರಾಕ್ಷನ್ ಮಾಡಲ್ದೆ ಇರೋ ಮಟ್ಟ ನಾ ಸಿನಿಮಾ ಹೋಗಿ ನೋಡ್ತೀನಿ. ಇವತ್ತು ಕ್ಲಿಯರ್ ಆಗಿ ಮಟ್ಟ ನಾನು ನಿಮ್ ಜೊತೆ ಪಿಕ್ಚರ್ ಬರ್ತೀನಿ. ಸಾರಿ ಸರ್, ಏನಿಲ್ಲ